ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ RJ ಸುನಿಲ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ನನ್ನ ಓಟು ನನ್ನ ಮಾತು ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒನ್ ಮೋರ್ ಅಂತೇಳಿ ಮತ್ತೊಮ್ಮೆ ನಾವು ಬಂದಿದ್ದೀವಿ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ. ಸದ್ಯಕ್ಕೆ ಅಭ್ಯರ್ಥಿಗಳೆಲ್ಲ ನಾಮಿನೇಷನ್ ಮಾಡಿದ್ದಾರೆ, ಎಲ್ಲ ಒಂದೊಂದು ರೌಂಡ್ ಕ್ಷೇತ್ರನೂ ಸುತ್ಕೊಂಡು ಬಂದಿದ್ದಾರೆ. ಬಟ್ ಈಗ ಅಭ್ಯರ್ಥಿಗಳ ಪರವಾಗಿ ಅಥವಾ ಚುನಾವಣಾ ಪಕ್ಷಗಳ ಪರವಾಗಿ ಏನು ಹೇಳ್ತಾರೆ ನಮ್ಮ ಮತದಾರ ಬಂಧುಗಳು, ಬನ್ನಿ ಕೇಳೋಣ ಇವತ್ತಿನ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ. ಲೆಟ್ಸ್ ಗೋ, ಕಮ್ ಆನ್. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಪಿರಿಯಾಪಟ್ಟಣದಲ್ಲಿ ನಾವಿದ್ದೀವಿ. ಬರೋದಕ್ಕೆ ಬಸ್ ಸ್ಟ್ಯಾಂಡ್ ಹತ್ರ ಸಾಕಷ್ಟು ಜನರು ಬಸ್ಗೋಸ್ಕರ ವೇಟಿಂಗ್. ಎಲ್ಲ ಜಿದ್ದಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ಆಗಲಿ. ಸೊ ನಿಮ್ಮ ಓಟು ಯಾರಿಗೆ? ಕಾಂಗ್ರೆಸ್ ಇಂದ ಎಂ ಲಕ್ಷ್ಮಣ್ ಅವರು ಇದ್ದಾರೆ, ಬಿಜೆಪಿಯಿಂದ ಮಹಾರಾಜ್ ಇದ್ದಾರೆ, ಯದುವೀರ್ ಅವರು. ಯಾರು ಹಾಕ್ತೀರಾ? ಬಿಜೆಪಿ. ಯಾಕೆ ನಾವು ಎಲ್ಲ ಗೋಣಿಕೊಪ್ಪ ಆ ಕಡೆ ಸೈಡ್ ಅವರು. ಆ ಕಡೆ ಸೈಡು ಅಂದ್ರೆ ಬಿಜೆಪಿ ಫಿಕ್ಸಾ? ಬಿಜೆಪಿ. ಈ ಕಡೆ ಸೈಡು ಅಂದ್ರೆ ಹುಣಸೂರು, ಆ ಕಡೆ ಮೈಸೂರು ಅಂದ್ರೆ ಅದು ಹೇಳಕ್ಕಾಗಿಲ್ಲ. ಯಾಕೆ ಬಿಜೆಪಿಗೆ ಹಾಕ್ತೀರಾ? ಏನೋ ಇರಲಿ, ಅದೇ ಎಲ್ಲಿಗಿರ್ಲಿ, ಬಿಜೆಪಿ ಗೆಲ್ಲಿ ನೋಡೋಣ. ಹಾ ಗೆದ್ಮೇಲೆ ನೋಡೋದೇನೆ ಅಷ್ಟೇ. ನಿಮ್ಮ ಓಟು ಯಾರಿಗೆ? ಯಾರೋ ಒಬ್ಬರಿಗೆ ಹಾಕೋಣ. ಒಬ್ಬೊಬ್ರಿಗೆ ಹಾಕೋದು, ಇನ್ನೇನು ಒಂದು ಓಟಲ್ಲಿ ಇಬ್ಬರಿಗೆ ಒಬ್ಬರಿಗೆ ಹಾಕೋದು. ಯಾರಿಗೆ? ಎಂಥವ್ರಿಗೆ ಹಾಕ್ತೀರಾ? ಕಾಂಗ್ರೆಸ್ಗೆ ಹಾಕೋಣ. ಕಾಂಗ್ರೆಸ್ಗೆ. ಏನು ಖುಷಿ? ಹಿಂಗೆ ಹಾಕೋಣ. ಓಹೋ, ಯಾಕೆ ಮೋದಿಗೆ ಹಾಕಲ್ಲ? ಇರಲಿ, ಇವ್ರ ಹತ್ರ ನೋಡ್ತಾವ್ರಲ್ಲ, ನೋಡಲಿ. ಎಲ್ಲ ಫ್ರೀ ಅಕ್ಕಿ, ಫ್ರೀ ಬಸ್ ಎಲ್ಲ ಇದೆಯಲ್ಲ. ಓಹೋ, ಯಾರಿಗೆ? ನಿಮ್ಗ ಅಲ್ಲ, ಹೆಂಗಸರಿಗೆ ಇರಲಿ ಬಿಡಿ. ಮತ್ತೆ ಎಲ್ಲ ಗಂಡಸರು ಫುಲ್ ಗಲಾಟೆ ಮಾಡ್ತಾರಲ್ಲ, ಬರೀ ಹೆಂಗಸರು ನಾವು ಓಟ್ ಹಾಕಲ್ವಾ ಅಂತ ಆಗ್ತಾವ. ಅಲ್ಲ, ಅವರು ಕೇಳ್ತಾವ್ರೆ, ಕೇಳಿ. ಹಾ ಒಟ್ನಲ್ಲಿ ಈ ಸಲ ಕಾಂಗ್ರೆಸ್ಗೊಂದು ಚಾನ್ಸ್ ಕೊಡೋಣ ಅಂತ ಕೇಂದ್ರದಲ್ಲಿ. ಯಾರು ಕೈ ಹಿಡಿತೀರಾ? ಯಾವ ಪಕ್ಷಕ್ಕೆ? ಅಭಯ ಹಸ್ತ ಹಿಡಿತೀವಿ. ಅಭಯ ಹಸ್ತ. ಓ, ಕಾರಣ ಸಿದ್ದರಾಮಯ್ಯನವರು CM ಆಗಿ ಸ್ತ್ರೀಶಕ್ತಿ ಎಲ್ಲರಿಗೂ ಫ್ರೀ ಬಸ್ಸು, ಸ್ತ್ರೀಶಕ್ತಿ, ಕರೆಂಟ್ ಇದ್ದಿತ್ತು, ಮಕ್ಕಳಿಗೆ ಅನ್ಎಂಪ್ಲಾಯ್ಡ್ ಇದು ಎಜುಕೇಟೆಡ್ಗೆಲ್ಲ ಸಂಬಳ ಬರೋಂಗೆ ಮಾಡಿದ್ದಾರೆ. ಅವ್ರಿಗೆ ಈ ವರ್ಷ ಈ ಸರಿನ ಕೈ ಹಿಡಿದು ಬಿಡೋಣ ಅಂತೀರಿ? ಭದ್ರಾಗಿ ಹಿಡಿದು ಬಿಡೋಣ. ರಾಜರ ಮುಖ ನೋಡಲ್ವಾ ನೀವು? ಯಾವ ರಾಜ ಮನೇಲಿ ಇರೋ ಕೇಳಿ ರಾಜ್ನ ಮನೆ ಕಡೆ ತೊಟ್ಲು ತಗೊಂಡು ತೂಗಾಡ್ಕೊಂಡು ಮಗಿನ ಜೊತೆಲಿ ಇರೋ ಕೇಳಿ ಅವನು ಯಾಕೆ ಏನು ಮಾಡಕ್ಕೆ ಅವ್ನು ರಾಜ? ಯಾವ ಇವನ ಶ್ರೀಕಂಠ ದತ್ತ ನರಸಿಂಹರಾಜ ಈ ರಾಗಿ ಬೆಳೆ ಹೆಂಗಿದ್ದು ಅಂತಿದ, ಅದು ಮರವ ಗಿಡುವ ಅಂತಿದ. ಅಂಥವ್ರಿಗೆಲ್ಲ ಓಟ್ ಕೊಟ್ಬಿಟ್ರು ಕಷ್ಟ ಸುಖ ಗೊತ್ತಾಗದ್ರಿ. ಅಲ್ಲ, ಅವ್ರ ಒಂಥರ ಇವ್ರ ಒಂಥರ ಒಂದೇ. ಇವ್ನ ಮನೇಲಿರೋ ಕೇಳಿ ಚೆನ್ನಾಗಿ ಮನೆ ಕೊಳೆ ಕೇಳಿ ಯದುವೀರ್ನ. ಎಂತವ್ರಿಗೆ ಓಟ್ ಮಾಡ್ಬೇಕು ಅಂತ ನೀವು ಹೇಳಿ? ಎಂತವ್ರಿಗೆ ಅಂದ್ರೆ ಇವಾಗ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ ಅವರು. ಅವರಿಗೆ ಯಾಕೆಂದ್ರೆ ಬಸ್ ಪಾಸ್ ಫ್ರೀ ಮಾಡಿದ್ದಾರೆ, ಮತ್ತೆ ಅಕ್ಕಿ ಎಲ್ಲ ಫ್ರೀ ಮಾಡಿದ್ದಾರೆ. ಅದು ಫ್ರೀ ಇದೆ, ಮತ್ತೆ ಅಮೌಂಟ್ ಬರ್ತಾ ಇದೆ, ಮತ್ತೆ 2,000 ಗೃಹಲಕ್ಷ್ಮಿ ಬರ್ತಾ ಇದೆ. ಹಾಗಾಗಿ ಮೋದಿ ಸರ್ ಅವರು ಮಾಡಿದ್ದಾರೆ, ಅವರು ಮಾಡಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಇಬ್ರು ಮಾಡಿದ್ದಾರೆ ಸರ್. ಕರೆಕ್ಟ್. ಬಟ್ ಈ ಬಸ್ ಫ್ರೀಗೆ ತುಂಬಾ ಜನ ಹೆಂಗಸ್ರು ಕೇಳ್ತಾ ಇದಾರೆ, ನಾವೇನ್ ಕೊಡೋಂದಿದ್ವಾ ಅವ್ರಿಗೆ? ಕೊಟ್ಬಿಟ್ಟು ಇಲ್ಲೆಲ್ಲ ಜಗಳ ತಂದು ಹಾಕ್ಬಿಟ್ಟು ಇಲ್ಲಿ ಮರ್ಯಾದೆನೆ ಕೊಡಲ್ಲ ನಮ್ಗೆ, ಹಂಗೆ ಹಿಂಗೆ ಅಂತಾರೆ. ಬೇಕಾಗಿತ್ತ ಇವೆಲ್ಲ? ಬೇಕಾಗಿಲ್ಲ, ಏನ್ ಮಾಡಕ್ಕಾಗುತ್ತೆ, ಬಂದಿರೋದು ಯೂಸ್ ಮಾಡ್ಕೊಳ್ಳೋಣ. ಎಷ್ಟುವರೆಗೆ ಇರ್ತದೆ ಅಷ್ಟವರೆಗೆ ಅಲ್ಲ. ಯಾರು ಓಟ್ ಹಾಕ್ತೀರಾ? ಯಾರೋ ಒಬ್ರಿಗೆ ಹಾಕೋದು ಸ್ವಾಮಿ, ಇನ್ನೇನು ಮಾಡೋದು. ಒಬ್ರಿಗೆ ಒಂದು ಓಟೆ ಕರೆಕ್ಟು. ಯಾರಿಗೆ ಹಾಕ್ತೀರಾ? ನಾವು ಬಿಜೆಪಿಗೆ ಹಾಕ್ತೀವಿ. ಬಿಜೆಪಿಗೆ. ಯಾಕೆ? 2,000 ಬರ್ತಾ ಇಲ್ವಾ ನಿಮ್ಗೆ? ನಮ್ಗೆ ಏನು ಅನುಕೂಲನೇ ಇಲ್ಲ. ಈ ಬಸ್ ಬೇರೆ ಒಂದ್ಬಿಟ್ರೆ ಏನು ಅಕ್ಕಿ ಇಲ್ಲ, 2,000 ಬತ್ತದಿಲ್ಲ, ಯಾವುದಿಲ್ಲ. ಕೇಳಕ್ಕೆ ಹೋದ್ರೆ ಏನು ನಿಮ್ಗೇನಕ್ಕೆ ಹೋಗಿ ಅಂತ ಬೆರೆಸ್ತಾರೆ, ಬೆದರಿಸ್ತಾರ. ಈ ಬೆತ್ತ ತಗೊಂಡೋಗಿರೋದು ಒಂದು ಬಿಡೋದಲ್ವಾ? ಎಲ್ಲ ಕೇಳಿ ಸ್ವಾಮಿ, ಕೇಳಿ ಸುಮ್ಮನೆ ಆಗಿದ್ದೀನಿ. ಯಾವುದೋ ಒಂದು ಅದೇ ಇದೊಂದು ಫ್ರೀ ಒಂದು, ಅದರಲ್ಲೂ ಗಲಾಟೆ. ಏನಕ್ಕೆ ಅವ್ರು ಹೇಳ್ದಂಗೆ ಎಷ್ಟು ದಿವಸ ಅವ್ರ ಸೀಟ್ನಲ್ಲಿ ಇರೋ ಗಂಟ ಕೊಡ್ತಾರೆ ಫ್ರೀ. ಅವ್ರು ಇಳಿದ್ರು ಅಂದರೆ ಪುನಃ ಮಾಮೂಲಿ ಹಳೆ ಗಂಡನ ಪಾದಗತಿ ಅಂತ ಬಸ್ ಫೇರ್ ಕೊಟ್ಕೊಂಡು ಹೋಗಲೇಬೇಕು. ಅದೇನು ಎತ್ತಲ್ವಾ? ತಾತ್ಕಾಲಿಕ ಇವೆಲ್ಲ ನಮಗೆ ಪರ್ಮನೆಂಟ್ ಏನು ಇಲ್ಲ. ತಾತ್ಕಾಲಿಕ ಪರ್ಮನೆಂಟ್ ಏನಿರು ದೇವ್ರು ಕೊಟ್ಟಿದ್ದು ಏನಿರ್ತದೆ ಅದೇನೆ. ಈ ಬಾರಿ ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸರ್. ಬಿಜೆಪಿ. ಯಾಕೆ? ಹಿಂದುತ್ವಕ್ಕೋಸ್ಕರ. ಯಾಕೆ ಇಷ್ಟು ವರ್ಷ ಹಿಂದುತ್ವ ಇದೆ ಮೋದಿಗೋಸ್ಕರ ನಾವು. ಮೋದಿಗೋಸ್ಕರ. ಮೋದಿ ಬಿಟ್ಟರೆ ಬೇರೆ ಯಾರಾಗ್ಬೋದು ಬಿಜೆಪಿ ಪ್ರಧಾನಿ? ಬಿಜೆಪಿ ಹೋಗಿ ಫಿಕ್ಸ್. ಓಕೆ, ಇಲ್ಲೆಲ್ಲ ಪಕ್ಕ ಮೋದಿ ಎಲ್ಲ ಇದೆಯಾ? ಇಲ್ಲಿ ಬಿಜೆಪಿ ಎಲ್ಲ ಇದೆ ಸರ್.
ಇದೆ. ಇದೆ. ಈ ಸಲ ಮೈಸೂರು ಮತ್ತು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ಯಾರು ಓಟ್ ಹಾಕ್ತೀರಿ? ನಾವು ಕಾಂಗ್ರೆಸ್ ಸರ್, ಕಾಂಗ್ರೆಸ್. ಪಕ್ಷ ಕಾಂಗ್ರೆಸ್ಸು. ಯಾಕೆ? ನಾವು ಏನೆಲ್ಲ ನಮ್ಮ ಸಿದ್ದರಾಮಯ್ಯ ಅವರೆಲ್ಲ ಮಾಡಿಕೊಟ್ಟಿದ್ದಾರೆ. ನಾವು ಆ್ಯಕ್ಚುಲಿ ಕಾಂಗ್ರೆಸ್ಸೇ. ಏನು ಮೋದಿ ಅವ್ರು ಏನು ಮಾಡಿಲ್ವಾ? ಮೋದಿಯವ್ರು ಮಾಡಿದ್ರು ನಾವು ಪಕ್ಷ ಬಿಡೋಕ್ಕಾಗಿಲ್ಲ. ಅವರಿಗೆಲ್ಲ ಗ್ಯಾರಂಟಿ ಈಗೆಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಎಲ್ಲ ಏನೇನು ಭರವಸೆ ಮಾಡಿದ್ದಾರೆ ಎಲ್ಲ ಕೊಟ್ಟಿದ್ದಾರಲ್ಲ. ಈ ಕಡೆ ಎಲ್ಲ ಎಲೆಕ್ಷನ್ದು ಬಿಸಿ ಎಲ್ಲ ಹೆಂಗಿದೆ? ಹೆಂಗೆ ಜಿದ್ದಾಜಿದ್ದಿನ ಹೆಂಗೆ ನಡೀತಾ ಇದೆ ಈ ಕಡೆ ಎಲ್ಲ? ನಿಮ್ಮ ಕಡೆ ಯಾರು ಸ್ಟ್ರಾಂಗು? ನಮ್ಮ ಕಡೆ ಜಿದ್ದಿ ನಡೀತೈತೆ. ಮಹಾರಾಜರೇ ಬರಬೇಕು. ಕಾಕ ಅವರೇ ಬರಬೇಕು. ಯದುವೀರೇ ಬರಬೇಕು. ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬೇಕು. ಮೋದಿ ಪ್ರಧಾನಮಂತ್ರಿ ಆಗಬೇಕು. ಪಕ್ಕ ಅವರೇ ಆಗೋದು. ಪಕ್ಕ 100ಕ್ಕೆ 100. ಹೌದಾ? ಯಾಕೆ ಕಾಂಗ್ರೆಸ್ ಕಡೆ ಏನಾದ್ರು ಇವರು ಅಭ್ಯರ್ಥಿ ಡಮ್ಮಿ ಆಗ್ಬಿಟ್ರು ಅಂತಾನೆ ಹೆಂಗೆ? ಅಭ್ಯರ್ಥಿ ಡಮ್ಮಿ ಅಂತಂದ್ರೆ ಡಮ್ಮಿನೇ. ಏನು ಪ್ರಯೋಜನ ಇಲ್ಲ ಅವರೆಲ್ಲ. ಹೌದಾ? ಡಮ್ಮಿ ಕ್ಯಾಂಡಿಡೇಟ್ ಏನು ನಡೆಯೋದಿಲ್ಲ ಬಿಡಿ. ಏನು ನಡೆಯೋದಿಲ್ಲ. ಬಿಜೆಪಿನೇ ಬರೋದು. ಓಕೆ, ಹೌದು. ಸೇರಿ ಇವರೇ ಅಲ್ಲ. ನಿಮ್ಮ ಹೆಸರೇನು? ಶಿವಪ್ರಸಾದ್ ಅಂತ. ಯದುವೀರು. ಯಾಕೆ? ದೇಶದ ಪ್ರಧಾನಿ ಮುಂದೆ ಮೋದಿ ಆಗಬೇಕು, ಯದುವೀರ್ ಬರಬೇಕು. ಹೌದಾ? ಕಾಂಗ್ರೆಸ್ ಬೇಡ? ಅವರು 70 ವರ್ಷ ಅವರು ಆಳವ್ರಲ್ಲ, ಅವ್ರದ್ದು ಆಗಿದ್ದಲ್ಲಿ ಇವ್ರು ನೋಡೋಣ ಅಂತ ಅಷ್ಟೇ. ಯದುವೀರ್ ಬಂದರೆ ಏನು ಇಂಪ್ಲಿಮೆಂಟ್ ಆಗ್ಬೋದು ನಿಮ್ಮ ಒಂದು ಕ್ಷೇತ್ರ? ಅನುಕೂಲ ಆಗ್ಬೋದೇನೋ. ಇಲ್ಲಿ ಗಂಟೆ ಏನೂ ಆಗಿಲ್ವಲ್ಲ. ಇಲ್ಲೋ ಗಂಟೆ ಏನೂ ಆಗಿಲ್ಲ, ಮುಂದಕ್ಕೆ ಆಗ್ಬೋದೇನೋ. ಏನಾಗ್ಬೋದು ಅಂದರೆ ಯಾವ ಇದರಲ್ಲಿ? ಯಾವುದು ಈಗ ಅನುಕೂಲಗಳೇನು ಆಯ್ತಾ ಇಲ್ವಲ್ಲ, ಹಾಂ. ಅದಕ್ಕೋಸ್ಕರ ಯದುವೀರ್ ಬರಬೇಕು. ಯದುವೀರ್ ಬರಬೇಕು ಅಂತೀರಾ? ಯಾರು ಬರಬೇಕು ಅಂತೀರಾ? ಕಾಂಗ್ರೆಸ್ಸೋ ಅಥವಾ BJPನೋ? BJP. ಯಾಕೆ? ಮೋದಿ ತುಂಬ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ. ಅದಕ್ಕೆ ನಿಮ್ಗೆ 2,000 ಬರ್ತಾ ಇಲ್ವಾ? 2,000 ಇಂಪಾರ್ಟೆಂಟ್ ಅಲ್ಲ ಸರ್. ದೇಶಕ್ಕೆ ಫ್ರೀ ಬೇಡ. ಮತ್ತೇನು ಬೇಕು ನಿಮ್ಗೆ? ಬಿಟ್ಟೆ ನಮಗೆ ಓಡಾಡ್ಲಿಕ್ಕೆ ಕಷ್ಟ ಆಗಿದೆ ಡೈಲಿ. ಹೌದಾ? ಯಾವಾಗಲೂ BJPನ ಇಲ್ಲಿ? ಯಾಕೆ ಕಾಂಗ್ರೆಸ್ ಬರಲ್ಲ? ಇಷ್ಟು ದಿನ ಮಂತ್ರಿಗಳು ಆಡಬೇಕಾಯ್ತು, ಇವಾಗ ರಾಜರದಲ್ವಾ, ನೋಡೋದನ ಅಂತ ಚೇಂಜ್ ಇದೆಯಲ್ಲ. ಏನು ಸಿದ್ದರಾಮಯ್ಯನವರು ಮೈಸೂರು ಕ್ಷೇತ್ರ ಅವ್ರ ತವರು ಜಿಲ್ಲೆ ಅಲ್ಲಿ ಏನೋ ನಡೆಯಲ್ವಾ? ಸಿದ್ದರಾಮಯ್ಯನವ್ರ ಎಫೆಕ್ಟ್ ಅದು MLA ಎಲೆಕ್ಷನಲ್ಲಿ ನಡೀತದೆ, MP ನಡೆಯಲ್ಲ ಅಂತೀರ? ಇಲ್ಲಿ ಕ್ಯಾಂಡಿಡೇಟ್ ಅಲ್ಲ, ಮೇನ್ ಮೋದಿ ನೋಡ್ಕೊಂಡೆ ಹಾಕೋದು. ವೋಟ್ ಹಾಕಲ್ವಾ ನೀವು? ವೋಟ್ ಹಾಕ್ತೀವಿ. ಯಾರಿಗೆ ಹಾಕ್ತೀರಿ ಈ ಸಲ? ಈ ಸಲ ನಾವು ಇದಕ್ಕೆ ಹಾಕ್ತೀವಿ, BJP. ಯಾಕೆ? BJP ಚೇಂಜ್ ಮಾಡಾಕಿದ್ದೀವಿ. ಚೇಂಜ್ ಮಾಡಕ್ ಬಿಡಿರ? ಮುಂಚೆ ಎಲ್ಲ ಏನು ಮಾಡ್ತಿದ್ರಿ? ಮುಂಚೆ ದಳ. ಓಹೋ, ಈಗ ದಳ ಮತ್ತೆ BJP ಮೈತ್ರಿ ಆಗವ್ರೆ ಅಂದ್ಬಿಟ್ಟು BJP. 2000 ಬರ್ತಿದ್ಯಾ ತಿಂಗಳ? ಇಲ್ಲ ನಮಗೆ ಬರ್ತಾ ಇಲ್ಲ. ಯಾಕೆ? ನಮಗೆ ರೇಷನ್ ಕಾರ್ಡು ಇರಲಿಲ್ಲ ಅವಾಗ. ಇವಾಗ ರೇಷನ್ ಕಾರ್ಡ್ ಆಗಿ 3-4 ತಿಂಗಳಾಯಿತು, ಬಂದಿಲ್ಲ. ಅಪ್ಲೈ ಮಾಡಿದ್ರ? ಅಪ್ಲೈ ಮಾಡಲಿಕ್ಕೆ ಅದು ಸೈಬರ್ ತಗೊಳ್ತಾನೆ ಇಲ್ಲ. ಫ್ರೀ ಬಸ್ಸಲ್ಲಂತೂ ಓಡಾಡ್ತಿದ್ದೀರಾ? ದುಡ್ಡು ಕೊಡ್ತಿದ್ದೀರಾ ಅಥವಾ? ಇಲ್ಲ. ಫ್ರೀ ಬಸ್ಸು. ಓಕೆ, ಹೇಗನ್ಸುತ್ತೆ ಈ ಗ್ಯಾರಂಟಿ ಯೋಜನೆಗಳೆಲ್ಲ ನಿಮಗೆ? ಗ್ಯಾರಂಟಿ ಯೋಜನೆ ಈಗ ಮೋದಿ ಬಂದಿದ್ರೆ ಒಳ್ಳೇದಿತ್ತು ಅನಿಸ್ತದೆ. ಹೌದಾ? ಮೋದಿ ಬರಬೇಕು ಅಂತೀರಾ? ಯಾಕೆ? ಸಿದ್ದರಾಮಯ್ಯ ಇಷ್ಟೆಲ್ಲ ಕೊಟ್ಟವರಲ್ಲ ನಿಮ್ಗೆ. ಮಾಡಿದ್ದಾರೆ. ಈ ಸಲ ಯಾರು ಬರ್ತಾರೆ ನಿಮ್ಮ ಕಡೆ? ನಮ್ಮ ಕಡೆ ಎರಡೂ ಇದೆ, ಯಾವ್ದು ಬರ್ತದೆ ಏನು ಅಂತ ಕನ್ಫರ್ಮ್ ಇಲ್ಲ. ನೀವು ಎಂಥವ್ರಿಗೆ ವೋಟ್ ಮಾಡ್ತೀರಾ? ಎಂಥವ್ರು ಅಂದರೆ ನಾನು ಥಿಂಕ್ ಮಾಡ್ತೀನಿ ಫಸ್ಟು. ಹೇಗೆ ಅಂದರೆ ಜಸ್ಟ್ ಒಂದು ರಾಜ್ಯಕ್ಕೆ ಹೆಲ್ಪ್ ಮಾಡಿದ್ರೆ ಸಾಲದು, ಎಲ್ಲ ಕಡೆಗೂ ಹೆಲ್ಪ್ ಮಾಡಬೇಕು. ಒಂದು BJP ಆಗಲಿ ಕಾಂಗ್ರೆಸ್ ಆಗಲಿ ಇನ್ನೊಂದು ಇವತ್ತಿನ ರಾಜಕೀಯದಲ್ಲಿ ಆ ಥರದವ್ರು ಸಿಗ್ತಾರೆ ಅಭ್ಯರ್ಥಿಗಳು? ಸಿಗಲ್ಲ. ಅದು ಇರೋದ್ರಲ್ಲೇ ಫೈಂಡ್ ಔಟ್ ಮಾಡಿ ಹಾಕಬೇಕು. ನಿಮ್ಗೆ ಸಿಕ್ಕಿದಾರ ಏನಾದ್ರು? ಅದು ನಮ್ಮ ಡಿಸೈಡ್. ನಾವು ಹೇಗೆ ಹೇಳೋಕ್ಕಾಗಲ್ಲ ಎಲ್ರಿಗೂ, ನಮ್ಗೆ ಅನಿಸಿದಾಗ ಹಾಕೋದು. ಹೇಳಿ ಸರ್, ಈಗ ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಕಾಂಗ್ರೆಸ್ಸು. ಯಾಕೆ? ನಾವು ನಮಗೆ ಒಂದು ಮನೆಯೆಲ್ಲ ಇಲ್ಲದೆ ಇರುವಾಗ ಮನೆ ಮಾಡಿಕೊಟ್ರು, ಅದಕ್ಕೋಸ್ಕರ ಕಾಂಗ್ರೆಸ್ ಹಾಕ್ತೀರಾ? ಯಾಕೆ ಕಾಂಗ್ರೆಸ್ ಅಂತೀರಾ? ಯಾಕೆ ಅವರೇ 2,000 ರೂಪಾಯಿ ಕೊಡ್ತಾ ಇಲ್ವ? ಅಲ್ಲ 2,000 ಕೊಟ್ಟವ್ರೆ ಅಂದ್ಬಿಟ್ಟು ಆ ಕಡೆನಾ? ಇಲ್ಲ ಅಂದಿದ್ರೆ ಬೇರೆ BJP ಮಾಡ್ತೀರಾ? ಇಲ್ಲ. ಈಗ ಎಲೆಕ್ಷನ್ ಆದ್ಮೇಲೂ 2,000 ರೂಪಾಯಿ ಬರುತ್ತೆ ಅಂತ ನಂಬಿಕೆ ಇದೆಯಾ ನಿಮಗೆ? ಗೆದ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ, ಹೇಳಕ್ಕಾಗಿಲ್ಲ ಅದೆಲ್ಲ. ಒಟ್ಟಿನಲ್ಲಿ ಕೊಟ್ಟಿರೋ ಇದಕ್ಕೆ ಕಾಂಗ್ರೆಸ್ ವೋಟ್ ಹಾಕ್ತೀರಾ ನೀವು? ಬನ್ನಿ, ಹಾಗೆ ಬಸ್ ಒಳಗಿರೋರಾಯ್ತು, ಬಸ್ಗೋಸ್ಕರ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರೆ ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು. ಪ್ರಧಾನಿ ಯಾರಾಗಬೇಕು ಅಂತೀರಾ? ಪ್ರಧಾನಿ ಅವರು ಅದು ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅಲ್ಲ, ಈಗ ಮೋದಿ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ಇದ್ರಲ್ಲಿ ಯಾರಾಗಬೇಕು ಅಂತ? ನಮಗೆ ಮೋದಿಯವರು ಆಗಬೇಕು ಅಂತ. ಯಾಕೆಂದರೆ ಒಂದು ಕೇಂದ್ರದಲ್ಲಿ ನಮ್ಮ BJP ಸರ್ಕಾರ ಇದ್ರೇ ಒಳ್ಳೇದು ಅನಿಸುತ್ತೆ. ಹೌದಾ? ಹೌದು. ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದ್ದರೆ ಒಳ್ಳೇದು.
ಇಲ್ಲಿ ಕಾಂಗ್ರೆಸ್ಸು ಅಲ್ಲಿ ಎರಡು ಬೇರೆ ಬೇರೆ ಆಗ್ಬಿಡಲ್ವಾ? ಎರಡು ಒಂದೇ ಇದ್ರೆ ಏನೋ ಅನುದಾನ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಬರುತ್ತೆ ಅದ್ರ ಬಟ್ ಇಲ್ಲಿ ಕಾಂಗ್ರೆಸ್ಸು ಕೇಂದ್ರದಲ್ಲಿ ಬೇಡ. ಒಟ್ಟಾಸಿ ಸಮಸ್ಯೆ ಏನಪ್ಪ ಅಂದರೆ ಬಿ ಜೆ ಪಿ ಇರಬೇಕು ಕೇಂದ್ರದಲ್ಲಿ. ನೋಡಿ ಎಲ್ಲ ಗ್ಯಾರಂಟಿ ಎಲ್ಲ ಕೊಡ್ತಿರೋದೆಲ್ಲ ಹೇಗೆ ಅನ್ಸುತ್ತೆ ನಿಮಗೆ? ಚೆನ್ನಾಗಿ ಅನ್ಸುತ್ತೆ, ಆದರೆ ಅದು ಎಷ್ಟು ದಿವಸ ಗೊತ್ತಿಲ್ಲ. ಈಗ ಈ ಲೋಕಸಭೆಯಲ್ಲಿ ನೋಡ್ಬೇಕಷ್ಟೇ. ಆದ್ಮೇಲೆ ಬರುತ್ತೆ ಅನ್ಕೊಂಡಿದ್ರೆ ಬರಲ್ಲ ಅನ್ಕೊಂಡು ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲ. ಹೌದಾ? ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಯಾರು ವೋಟ್ ಮಾಡ್ತಾರೆ, ಕಾಂಗ್ರೆಸ್ ಬಿ ಜೆ ಪಿ? ನೋಡೋಣ, ಅದೇ ಹೇಳೋಕ್ಕಾಗಲ್ಲ, ಅದು ನಮ್ಮ ಇಷ್ಟ. ಕರೆಕ್ಟು. ಎಂಥವ್ರು ನಿಮಗೆ ಹೇಳ್ಬಾರ್ದು, ವೋಟ್ ಸಸ್ಪೆನ್ಸ್ ಅದು. ಖಂಡಿತ ಎಂಥವ್ರು ವೋಟ್ ಮಾಡಬೇಕು ಅಂತೀರಾ ನೀವು? ಎಂಥವ್ರಿಗೆ ಅಂದರೆ ಬಡವರಿಗೆ ಆಗೋವಂಥವ್ರಿಗೆ ಮಾಡಿದ್ರೆ ಸಾಕು. ಇವತ್ತಿನ ಸರ್ಕಾರಗಳೆಲ್ಲ ಬಡವ್ರ ಪರ ಇದೆ ಅಂತೀರಾ? ಇಲ್ಲ, ಮತ್ತೆ ಬಡವ್ರ ಪರ ಯಾವುದೂ ಇಲ್ಲ. ಮತ್ತೆ ಹೆಂಗ್ ವೋಟ್ ಮಾಡ್ತೀರಾ? ಏನ್ ನೋಡಿ ವೋಟ್ ಮಾಡ್ತೀರಾ? ನಾವು ನೋಡ್ತೀನಿ ಅಷ್ಟೇ. ಅದೇ ಯಾರನ್ನ ವ್ಯಕ್ತಿ ನೋಡ್ತಿರೋ? ಇಲ್ಲ, ಇಷ್ಟ ಜಾತಿ ನೋಡ್ತಿರೋ? ಪಕ್ಷ ನೋಡ್ತೀರಾ? ಪಕ್ಷ ನೋಡ್ತೀನಿ. ಪಕ್ಷ ನೋಡೇ ವೋಟ್ ಮಾಡೋದು. ಯಾಕಂದ್ರೆ ಯಾರೂ ಇಲ್ಲ ಇವಾಗ. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ, ಬಟ್ ಏನು ಮಾಡಲ್ಲ. ಹೌದಾ? ಅವ್ರದ್ದು ಬರೋ ತಂಗಷ್ಟೇ, ಆಮೇಲೆ ನೋಡಿದ್ರೆ ಏನೂ ಇಲ್ಲ. ನಿಮ್ಮ ಓಟು ಯಾರಿಗೆ ಹಾಕ್ತೀರಾ, ಕಾಂಗ್ರೆಸ್ಗೋ ಬಿ ಜೆ ಪಿಗೋ ಈ ಸಲ? ಯಾವುದು ಜ್ಞಾನ ಕೊಡ್ತಾನೆ ಭಗವಂತ, ಅದು ಕಾಕನೆ ಬಿಡವ. ಎಲ್ಲರೂ ಜ್ಞಾನ ಅಂತಾರಲ್ಲ, ನನಗೂ ಒಂಚೂರು ಹೇಳಿ ಜ್ಞಾನ ಪಡ್ಕೊಂಡ್ಬಿಡ್ತೀನಿ. ಅಲ್ಲ, ಜ್ಞಾನ ಪಡ್ಕೊಳಕ್ಕೆ ಅವನು ದೃಷ್ಟಿ ಕೊಟ್ಟಿರ್ತಾನೆ, ನಾವು ಪಡೆಯೋದು. ಅವ್ನು ದೃಷ್ಟಿ ಕೊಟ್ಟವ್ರು ನಾವೆಲ್ಲಿ ಪಡೆಯೋಕಾಯ್ತದೆ? ಈಗ ಕಾಂಗ್ರೆಸ್ಗೋ ಬಿ ಜೆ ಪಿನೋ ನೀವು? ಅದೇ ಈಗ ಹೇಳಿದ್ನಲ್ಲಪ್ಪ, ಯಾರು ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ ಅವ್ರಿಗೆ ಹಾಕೋಣ. ಈಗ ಯಾರು ಮಾಡ್ಕೊಟ್ಟವ್ರು? ನಿಮ್ಗೆ 2,000 ಬರ್ತಾ ಇದೆಯಾ ಬ್ಯಾಂಕ್ ಅಕೌಂಟ್? ಬತ್ತಾದೆ. ಫ್ರೀ ಬಸ್ ಎಲ್ಲ ಸಿಗ್ತದಾ? ಸಿಗ್ತಾ ಇದೆ ಕಣಮ್ಮ. ಇನ್ನೇನು ಮಾಡ್ಕೊಡ್ಬೇಕು ನಿಮಗೆ? ಇನ್ನೇನು ಮಾಡ್ಕೊಡ್ಬೇಕು? ಇನ್ನೇನು ಮಾಡ್ಕೊಡ್ಬೇಕು? ಅದಕ್ಕೆ ನಾನು ಹೇಳಿದ್ದು, ಯಾವ್ದು ಜ್ಞಾನ ಬರ್ತದೆ ಅವತ್ತು ಹಾಕೋಣ. ಹಂಗೆ ಹೂವು ಬೇಕಂತ ಕೊಡಿ ಪಾಪ ಅವ್ರಿಗೆ. ಕೊಡಿ 100 ರೂಪಾಯಿ. 100 ಅಂದ ತಕ್ಷಣ ಓಡ್ಬಿಟ್ರಲ್ಲ. ತಗೊಂಡಿರೋದೇ 600 ರೂಪಾಯಿ. ಆಕಷ್ಟ ಯಾರು ಹೇಳೋರು ಅಲ್ವಾ? ಸರಿ ಅಮ್ಮ, ನಿಮಗೆ ನಮ್ಮ ಜೊತೆ ಮಾತಾಡೋದಕ್ಕೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಈ ಒಂದು ಚಿಕ್ಕ ಗಿಫ್ಟ್ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಸೊ ನಿಮ್ಮ ಪ್ರಕಾರ ಈ ಸಲ ಯಾರಾಗಬೇಕು ಪ್ರಧಾನಿ ಅಂತ? ಈ ಸರಿ ನಾವು ಮೋದಿಗೆ ನಾವು ಇದು ಮಾಡೋದು. ಯಾಕೆ ರಾಹುಲ್ ಗಾಂಧಿ ಬೇಡ? ನಮ್ಗೆ ಯಾಕೋ ಅಷ್ಟ ಇಲ್ಲ, ಅದಕ್ಕೆ ಮೋದಿಗೆ ನಾವು ಇದು ಮಾಡ್ತೀವಿ. ಮೋದಿಗೆ ಅದಕ್ಕೆ ಹಾಕ್ಬೇಕು ಅಂತೀರಾ? ಓಕೆ. ಇಲ್ಲಿ ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ತಗೊಂತು ಅಂದರೆ ನಮಗೆ ಅಂದರೆ ಅವೆಲ್ಲ ಗೊತ್ತಾಗಲ್ಲ ನನಗೆ. ಓಕೆ. ಬಿ ಜೆ ಪಿನ ಕಾಂಗ್ರೆಸ್? ನಾವು ಬಿ ಜೆ ಪಿ. ಯಾಕೆ ಈ ಸರಿ ಬಿ ಜೆ ಪಿ ಗ್ಯಾರಂಟಿ ಎಲ್ಲ ಬರ್ತಾಯಿಲ್ವ ನಿಮ್ಗೆ? ಅಲ್ಲ ನಮಗೆ ನಮ್ಮ ಯಜಮಾನ್ರು ಆ ತಾಯಿ ಮನೆ ತವಿಂದ ಅವತ್ತಿಂದ ಇವತ್ತಿಗೆ ನಾವು ಕಾಂಗ್ರೆಸ್ ಈ ಸರಿ ಬದಲಾವಣೆ ಆಗೋಣ ಅಂತ ನಾವು. ಅವಾಗಿಂದನೂ ಆಗ್ಬಿಟ್ಟು ಈ ಸಲ ಚೇಂಜ್ ಆಗ್ಬಿಟ್ಟು? ಈ ಸರಿ ಚೇಂಜ್ ಆಗಲೇಬೇಕು ನಾವು. ಯಾಕೆ? ನಮ್ಗೆ ಯಾಕೋ ಇಷ್ಟ ಆಯ್ತಾ ಇಲ್ಲ. ಏನು ಇಷ್ಟ ಆಯ್ತಲ್ಲ ನಿಮಗೆ? ಏನೋ ನಮ್ಮ ಮಕ್ಳುಗಳು ಹೇಳಿದ್ರು ಆ ಥರ, ಅದಕ್ಕಾಗಿ ನಾವು ಈ ಸರಿ ಬಿ ಜೆ ಪಿನೇ. 2,000 ಕೊಟ್ಟದ ಮೇಲೂ ನಿಮ್ಗೆ ಇಷ್ಟ ಆಯ್ತಾ ಅಂದರೆ ತೀರ್ಮಾನ ಮಾಡ್ತೀವಿ ಇನ್ನೊಂದ್ಸಲ, ನೋಡೋಣ ಈಗ ಮಕ್ಳುಗಳು ಏನು ಹೇಳ್ತಾರೆ ಅಂತ. ಬರ್ತಾನೆ ಇಲ್ಲ, ಕೆಲವ್ರಿಗೆ ಮಾತ್ರ ಬರ್ತಾ ಇದೆ, ಕೆಲವ್ರಿಗೆ ಬರ್ತಾನೆ ಇಲ್ಲ. ಅದೇನು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. BPL ಕಾರ್ಡ್ ಇದ್ರೂ ಬರ್ತಾ ಇಲ್ಲ. ಏನು ಪ್ರಾಬ್ಲಮ್ಮು? ಅವ್ರಿಗೆ ಬೇಕಾದವ್ರು ಮಾತ್ರ ಕೊಡ್ತಾವ್ರೆ, ಅದು ಗೊತ್ತಿಲ್ಲ ನಮಗೆ. ಹಂಗಂತ ಈ ಸಲ ಒಂದು ನಿರ್ಧಾರ ಮಾಡ್ತೀರಾ? ಅದೇ ಮಕ್ಳು ಹೇಳ್ದಂಗೆ ಇವಾಗ. ಓಕೆ. ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳೋದು ಸರ್, ಬಡವರಿಗೆ ಬರ್ತಾ ಇಲ್ಲ, ಶ್ರೀಮಂತರುಗಳಿಗೆಲ್ಲ ಬರ್ತಾ ಇದೆ. ನಮಗೂ ಬಂದಿರಲಿಲ್ಲ ಸ್ಟಾರ್ಟಿಂಗು, ಆಮೇಲೆ ನೆಕ್ಸ್ಟು ಬಂದಿದ್ದು. ಆಮೇಲೆ ನೀವು ಶ್ರೀಮಂತರ ಆದ್ರ? 4ನೇ ತಿಂಗಳಿಗೆ ಬಂದಿದ್ದು. ಆ ಥರ ಅಲ್ಲ, ಇವಾಗ ಎಷ್ಟೋ ಜನ ಸೈಬರಲ್ಲಿ ಬರ್ತಿರ್ತಾರೆ, ನಮಗೆ ಬಂದಿಲ್ಲ ಅದು ಅಮೌಂಟು. ಬಂದಿಲ್ಲ, ಏನಕ್ಕೆ ಬಂದಿಲ್ಲ ಅಂತ ಸಮಸ್ಯೆನೇ ಗೊತ್ತಾಗ್ತಿಲ್ಲ. ಬ್ಯಾಂಕಲ್ಲೂ ಚೆಕ್ ಮಾಡಿಸಿದ್ದಾರೆ, ಎಲ್ಲೋದ್ರೂ ಬರುತ್ತೆ ಅಂತ ಹೇಳ್ತಾರೆ ಹೊರತು ಪಾಪ ಬಂದಿಲ್ಲ ಬಡವರಿಗೆ. ನಮ್ಮ ಹತ್ರನೇ ಚೆಕ್ ಮಾಡ್ಸಕ್ಕೆ ಬರ್ತೀರ, ಅದರಿಂದ ಸಮಸ್ಯೆ ಗೊತ್ತಿರೋದು. ಫಸ್ಟು ಆ ಸಮಸ್ಯೆಗಳನ್ನ ಕಂಡಿಡ್ದು ಏನು ಅಂತ ಅವು ಬರೋ ಥರ ಮಾಡಬೇಕು. ಈ ಗ್ಯಾರಂಟಿಗಳೆಲ್ಲ ಮೇಡಮ್ ಓಟಾಗಿ ಕನ್ವರ್ಟ್ ಆಗುತ್ತೆ ಅಂತೀರಾ? ಈ ಗ್ಯಾರಂಟಿ ತಗೊಂಡಿರೋರೆಲ್ಲ ಅವ್ರಿಗೆ ಓಟ್ ಹಾಕ್ತಾರೆ ಅಂತ? ಸರ್, ಅದು ಸುಳ್ಳು. ಜನ ಸೇವೆ ಮಾಡ್ಬೇಕು ಫಸ್ಟು. ಸುಮ್ಮನೆ 2,000 ಕೊಟ್ಬಿಟ್ರೆ, ಫ್ರೀ ಬಸ್ ಬಿಟ್ಬಿಟ್ರೆ ಯಾರು ಓಟ್ ಹಾಕಲ್ವಾ? ಜನಗಳಿಗೆ ಒಳ್ಳೇದು ಮಾಡಬೇಕು. ಎಷ್ಟೋ ಇವಾಗ ನೋಡಿ, ಬಿಸಿಲಿಂದ ಬೇಸಿಗೆ ನೀರಿನ ಸಮಸ್ಯೆಗಳು, ಅದು ಬಗೆಹರಿಸ್ಬೇಕು. ಸಮಸ್ಯೆಗಳು ಎಷ್ಟಿದ್ದಾರೆ ಸರ್, ಫ್ರೀ ರೇಟೇ ಇಲ್ಲ. ಏನು ರೈತರು ಹೆಂಗೆ ಬದುಕ್ತಾರೆ ಸರ್? ಓಕೆ. ಈ ಸಲ ಕಾಂಗ್ರೆಸ್ ಇಂದ ಎಂ ಲಕ್ಷ್ಮಣ್ ಅಂತ ಇದ್ದಾರೆ, BJP ಇಂದ ಯದುವೀರ್ ಅವರು ಇದ್ದಾರೆ, ರಾಜರು. ಯಾರು ಓಟ್ ಹಾಕ್ತಾರೆ ನೀವು? ಸರ್, ಅವು BJP ಕಾಂಗ್ರೆಸ್ ಅಂತ ಏನಿಲ್ಲ, ಜನಸೇವೆ ಮಾಡೋರಿಗೆ ನಾವು ಓಟ್ ಹಾಕ್ತೀವಿ. ಹಂಗಾರೆ ಯಾರು ಜನಸೇವೆ ಮಾಡೋದು? ಯಾವ ಪಕ್ಷದವರು? ಮುಂದೆ ಗೊತ್ತಾಗುತ್ತೆ, ಇನ್ನೂ ಟೈಮ್ ಐತಲ್ಲ ನೋಡೋದು. ಇವಾಗ ಇನ್ನು ಕ್ಯಾನ್ವಾಸ್ ನಡೀತಾ ಇದೆಯಲ್ಲ. ಹೌದು, ನೋಡ್ಬೇಕು ಅಂತೀರಾ. ಮೇಡಮ್, ನಿಮ್ಮ ಹೆಸರು? ಹೇಳಿ ಸಾವಿತ್ರಮ್ಮ ಅವರೇ, ಯಾರು ಓಟ್ ಹಾಕ್ತೀರಾ? ಓಟ್ ಅಂತ ಇಂಥವ್ರಿಗೆ ಅಂತ ಕನ್ಫರ್ಮ್ ಆಗಿ ಹೇಳಲ್ಲ ಸರ್. ಜನಸೇವೆ ಮಾಡೋದು ಗೊತ್ತಿದೆ. ಇದುವರೆಗೂ ಗೆದ್ದಿರೋರೆಲ್ಲ ಏನೇನು ಮಾಡಿದ್ದಾರೆ ಅಂತ ಗೊತ್ತಲ್ವಾ? ಮಾಡ್ತಾ ಇರೋರಿಗೆ ನೋಡ್ಬಿಟ್ಟೆ ಹಾಕ್ತೀವಿ ನಾವು. ಈಗ ಅದೇ ಓಟ್ ಹಾಕಿರೋರು, ನೀವು ಓಟ್ ಹಾಕಿರೋರು ಜನಸೇವೆ ಮಾಡಲಿಲ್ವಾ? ಮಾಡಿದ್ದಾರೆ ಸರ್. ನಮ್ಮೂರಿಗೆ ಹೆಲ್ಪ್ ಆಗಿರೋ, ನಮ್ಮೂರ್ಗೆ ತುರುವೇಕೆರೆ ನಮ್ಮದು,
ಅಲ್ಲಿ ಪರವಾಗಿಲ್ಲ ಎಂ ಟಿ ಕೃಷ್ಣಪ್ಪ ಗೆದ್ದು ತುಂಬ ಹೆಲ್ಪ್ ಮಾಡಿದ್ದಾರೆ ಅಂದರೆ ದಳ ಅದು. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟು. ಈಗ ಮೇಲ್ಮೇಲೆ ಹೊಂದಾಣಿಕೆ ಆಗಿದ್ದಾರೆ ದೊಡ್ಡವರು, ಕಾರ್ಯಕರ್ತರು ಅದೇ ರೀತಿ ಹೊಂದಾಣಿಕೆ ಹಾಕ್ಬಿಟ್ಟು ಈಗ ಒಂದೇ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅನ್ಕೊಂಡಿದ್ದೀರಾ? ಹಾಕಬೇಕು, ಹೊಂದಾಣಿಕೆ ಮಾಡೋಕ್ಕೆ. ನಮ್ಮದು ದಳ ಇದೆ ಇರೋದು. ಈಗ ನಮ್ಮದು ಕಾಂಟೆಸ್ಟ್ ತರೋಕ್ಕೆ ದಳ ಇದೆ. ನಾವೀಗ ವಿ ಸೋಮಣ್ಣ ಓಟ್ ಹಾಕ್ಲೇಬೇಕು. ಮೋದಿಯವರು ಪ್ರಧಾನಿ ಮಾಡಬೇಕು. ಮತ್ತೆ ಅಲ್ಲಲ್ಲ ಬಿಜೆಪಿ ಕಡೆಯಿಂದಾನೆ ಇನ್ನಾರಾದರೂ ಒಬ್ರು ಪ್ರಧಾನಿ ಆಗ್ಬೋದು. ಮುಂದೆ ಇವರು ಆಗ್ಬೋದು, ಶಾ ಆಗ್ಬೋದು, ಅಥವಾ ಮುಂದೆ ಆಗ್ಬೋದು. ಇನ್ನು ಆಮೇಲೆ ಸ್ವಾಮೀಜಿ ಇದ್ದಾರಲ್ಲ, ಒಬ್ರು ಇದ್ದಾರಲ್ಲ, ಅವ್ರು ಆಗ್ಬೋದು. ಈಗ ಮೋದಿನೇ ಈಗ ಸರಿ ಪ್ರಧಾನಿ ಆಗಬೇಕು. 3ನೇ ಸಲ ಮೋದಿನೇ ಆಗಬೇಕು ಸರ್. ಕಾಂಗ್ರೆಸ್ ಓಟ್ ಹಾಕ್ತೀರಾ, ಬಿಜೆಪಿ ಓಟ್ ಹಾಕ್ತೀರಾ? ಯಾವುದಕ್ಕೂ ಒಂದಕ್ಕೆ ಹಾಕೋದು. ಯಾವುದು ಇಲ್ಲಿ ಮೇಡಮ್ ಯಾಕೆ ಮೇಡಮ್ ಕಾಂಗ್ರೆಸ್ ಇನ್ನು ನಿಮ್ಗೆ 2,000 ಬರ್ತಾ ಇಲ್ವಾ? ಇಲ್ಲ ಬಿಜೆಪಿಗೆ ಹಾಕೋದು. ಯಾಕೆ? ಅವರು ಒಂದ್ಸತಿ ಬರಲಿ. ಓ ಆಲ್ರೆಡಿ ಅವರೇ ಬಿಜೆಪಿ ಅವರೇ, ಅದೇ ಪುನಃ ಅವರೇ ಬರಬೇಕಾ? ಕಾಂಗ್ರೆಸ್ ಅವ್ರು ಬೇಡವಾ? ಕಾಂಗ್ರೆಸ್ ಅವ್ರು ಬೇಕು, ಬೇಡ ಅಂತಲ್ಲ. ಇದು ಒಂದ್ಸತಿ ಅವರೇ ಬರಲಿ, ಮೋದಿಯವರೇ ಬರಲಿ. ಮೋದಿಯವರೇ ಬರಬೇಕು ಅಂತ ನಿಮ್ಗೇನು ಅನ್ಸುತ್ತೆ ಮೇಡಮ್? ನಾವು ಕಾಂಗ್ರೆಸ್ಗೆ ಹಾಕೋದು. ನೀವು ಕಾಂಗ್ರೆಸ್ಸು ಯಾಕೆ ಅಂತೀರಿ? ಯಾಕೆ ಅಂದರೆ ಹಾಕೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.